ಗ್ಯಾಸ್ಟ್ರಿಕ್ ಜಾಸ್ತಿ ಆದರೆ ಕ್ಯಾನ್ಸರ್ ಕೂಡ ಆಗ್ಬೋದು ಅದು. ಗ್ಯಾಸ್ಟ್ರಿಕ್ ತುಂಬ ಹೆಚ್ಚಾದರೆ ಅದರದೇ ಆದಂಥ ಕಾಂಪ್ಲಿಕೇಶನ್ಸ್ ಇರುತ್ತೆ. ಹಾಂ. ಸೊ ಫಸ್ಟ್ ಬಂದು ರಿಕರೆಂಟ್ ಆ್ಯಂಡ್ ಪರ್ಸಿಸ್ಟೆಂಟ್ ವಾಮಿಟಿಂಗ್ ಇರುತ್ತೆ. ಎಷ್ಟು ಟ್ರೀಟ್ ಮಾಡಿದ್ರು ವಾಮಿಟಿಂಗ್ ಜಾಸ್ತಿ ಆಗ್ತಿರುತ್ತೆ. ವಾಮಿಟಿಂಗಲ್ಲಿ ಬ್ಲಡ್ ಹೋಗುತ್ತೆ. ಸೊ ಬ್ಲಡ್ ಹೋಗ್ಬೋದು. ಸೊ ಅದರಿಂದ ಅನಿಮಿಯಾ ಆಗ್ಬೋದು, ರಿಕರೆಂಟ್ ಆಗಿ. ಸೊ ಅದು ಬಿಟ್ಟರೆ ಇನ್ನು ನೀವು ಮೋಷನ್ ಬ್ಲ್ಯಾಕ್ ಕಲರ್ ಹೋಗುತ್ತೆ. ಸೊ ಮೋಷನಲ್ಲಿ ಬ್ಲೀಡ್ ಆಗ್ತಾ ಇರುತ್ತೆ. ಮೋಷನ್ ಬ್ಲ್ಯಾಕ್ ಕಲರ್ ಆಗುತ್ತೆ. ಮೋಷನ್ ಯಾಕಂದ್ರೆ ಬ್ಲಡ್ ಅದು ಅಲ್ಲಿ ಆ ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿರುತ್ತೆ. ಸೊ ಅಲ್ಸರ್ ಆಗಿದ್ದಾಗ ಅದರಿಂದ ಬ್ಲೀಡ್ ಆಗಿರುವಂತ ಬ್ಲಡ್ ಮೋಷನ್ ಬ್ಲ್ಯಾಕ್ ಕಲರ್ ಆಗಿ ಬರುತ್ತೆ. ಓಕೆ. ಸೊ ಅದು ಒಂದು. ಸೊ ರೇರ್ಲಿ ಕ್ಯಾನ್ಸರ್ ಆಗಿ ಟರ್ನ್ ಔಟ್ ಆಗ್ಬೋದು. ನೀವು ಮಾಡೋ ಮೋಷನಲ್ಲೂ ನಿಮ್ಮ ಸಿಂಪ್ಟಮ್ ಗೊತ್ತಾಗುತ್ತೆ. ಆ್ಯಕ್ಚುಲಿ ಈ ಕಾಲದಲ್ಲಂತೂ ಎಲ್ಲರೂ ಬಾತ್ರೂಮಲ್ಲಿ ಹೋಗ್ಬಿಟ್ಟು ಫ್ಲಶ್ ಮಾಡಿ ಬಂದ್ಬಿಡ್ತಾರೆ, ಗೊತ್ತಾಗಲ್ಲ. ಸೊ ಆ ಮೋಷನ್ನ ಒಂದ್ಸಲ ಗಮನಿಸ್ಬೇಕಾಗುತ್ತೆ ನೀವು. ಸೊ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಇರೋರು ಒಂದ್ಸಲ ನಿಮ್ಮ ಮೋಷನನ್ನು ಗಮನಿಸಿ, ಅದರಿಂದ ನಿಮ್ಮ ಸಿಂಪ್ಟಮ್ ಗೊತ್ತಾಗುತ್ತೆ. ಸೊ ಇನ್ನು ಏನೆಲ್ಲ ಸಮಸ್ಯೆಗಳು ಉಂಟಾಗ್ಬೋದು ಗ್ಯಾಸ್ಟ್ರಿಕ್ ಇಂದ? ಅಲ್ಸರ್ ಇತ್ತು ಅಂದರೆ ಪರ್ಫರೇಷನ್ ಆಗ್ಬೋದು. ಅಂದರೆ ಅಲ್ಸರ್ ಇರೋ ಜಾಗ ಹೊಟ್ಟೆಯಲ್ಲಿ ಹೋಲ್ ಆಗುತ್ತೆ. ಹೋಲ್ ಆದಾಗ ಇಟ್ ಈಸ್ ಒನ್ ಆಫ್ ದ ಬ್ಯಾಡ್ ಕಾಂಪ್ಲಿಕೇಶನ್. ಹೋಲ್ ಆಗ್ಬಿಟ್ಟು ನೀವು ತಿಂದಿರೋ ಕಂಟೆಂಟು ಆ್ಯಸಿಡ್ ಎಲ್ಲ ಹೊಟ್ಟೆ ಒಳಗಡೆ ಬರುತ್ತೆ. ಅಬ್ಡಮೆನ್ ಅಂತ ಹೇಳ್ತೀವಿ, ಅಬ್ಡಮೆನ್ ಒಳಗಡೆ ಬರುತ್ತೆ. ಅಬ್ಡಮೆನ್ ಒಳಗಡೆ ಬಂದಾಗ ಇಟ್ಸ್ ನಿಮಗೆ ತುಂಬ ಕಾಂಪ್ಲಿಕೇಶನ್ ಅದು. ಅವಾಗ ನಾವು ಸರ್ಜರಿ ಮಾಡಲೇಬೇಕಾಗುತ್ತೆ. ಇಲ್ಲ ಓಪನ್ ಸರ್ಜರಿ ಅಂತ ಹೇಳ್ತೀವಿ, ಇಲ್ಲ ಅಂದರೆ ಲ್ಯಾಪ್ರೋಸ್ಕೋಪಿಕಲ್ಲೂ ಟ್ರೈ ಮಾಡಿ ಅದನ್ನು ಆ ಹೋಲ್ನ ಕ್ಲೋಸ್ ಮಾಡ್ತೀವಿ. ಸೊ ಅವಾಗ ICU ಸ್ಟೇ ಅದು ಇದು ಕಾಂಪ್ಲಿಕೇಶನ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಯಾವಾಗಾದರೂ ಸಡನ್ನಾಗಿ ಅಂದರೆ ಅಲ್ಸರ್ ಅಂತ ಡಯಾಗ್ನೋಸ್ ಆಯಿತು ಅಂದರೆ ನೀವು ತುಂಬ ಹುಷಾರಾಗಿ ನಿಮ್ಮ ಗ್ಯಾಸ್ಟ್ರೈಟಿಸ್ನ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ವಾಟ್ ಐ ಸೇ ಅಂದರೆ ಅಲ್ಸರ್ವರೆಗೂ ಕಾಂಪ್ಲಿಕೇಶನ್ ಹೋಗೋವರೆಗೂ ನೀವು ಅದನ್ನು ಬಿಡಬಾರ್ದು, ಹಂಗೆ ಮೇಂಟೈನ್ ಮಾಡ್ಕೋಬೇಕು. ಸರ್, ಈ ಗ್ಯಾಸ್ಟ್ರಿಕ್ ಆದಾಗ ಸ್ಕಿನ್ ಮೇಲೆ ಏನಾದರೂ ಅದರ ಸಿಂಪ್ಟಮ್ಗಳು ಗೊತ್ತಾಗುತ್ತಾ ಬಾಡಿ ಮೇಲೆ? ಆ ಥರ ಏನಿಲ್ಲ. ಗ್ಯಾಸ್ಟ್ರಿಕ್ ಆದಾಗ ಸ್ಕಿನ್ ಮೇಲೆ ಸಿಂಪ್ಟಮ್ಸ್ ಯಾವುದೂ ಇಲ್ಲ. ಸೊ ಇದ್ರದ್ದು ಅಂದರೆ ಇವಾಗ ಅಲ್ಸರ್ ಆಗಿದೆ ಆ ಥರದ್ದೆಲ್ಲ ಬೇರೆ ಹೆಂಗೆ ನಮಗೆ ಸಿಂಪ್ಟಮ್ ಗೊತ್ತಾಗ್ಬೋದು? ಅದೇ ಹೇಳಿದ್ನಲ್ಲ, ರಿಕರೆಂಟ್ ಪರ್ಸಿಸ್ಟೆಂಟ್ ವಾಮಿಟಿಂಗ್ ಇರುತ್ತೆ. ಸಿಕ್ಕಾಪಟ್ಟೆ ವಾಮಿಟಿಂಗ್, ಅಬ್ಡಮಿನಲ್ ಬ್ಲೋಟಿಂಗ್, ದಪ್ಪ ಊದ್ಕೊಂಡಂಗೆ ಅನಿಸ್ತಾ ಇರುತ್ತೆ. ಆಮೇಲೆ ಸಮ್ಟೈಮ್ಸ್ ಕೆಲವರು ಲೂಸ್ ಮೋಷನ್ ಅಂತ ಆಗುತ್ತೆ. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಈ ಥರ ನಾವು ಎಷ್ಟು ಟ್ರೀಟ್ ಮಾಡಿದ್ರೂ ಗ್ಯಾಸ್ಟ್ರೈಟಿಸ್ ಕಮ್ಮಿನೇ ಆಗ್ತಾ ಇರಲ್ಲ. ಆಮೇಲೆ ಊಟ ತಿಂದಿದ ತಕ್ಷಣ ಅಲ್ಸರ್ ಇದ್ದರೆ ರೆಡ್ಯೂಸ್ ಆಗುತ್ತೆ ಪೇಯ್ನ್. ಓಕೆ, ಆವಾಗ ನಾವೇನು ಮಾಡ್ತೀವಿ, ದಿಸ್ ಇಸ್ ಒನ್ ಆಫ್ ದ ಸಿಂಪ್ಟಮ್ಸ್. ಅದಕ್ಕೆ ನಾವು ಅವಾಗ ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಇಟ್ ಇಸ್ ಎ ಗೋಲ್ಡ್ ಸ್ಟ್ಯಾಂಡರ್ಡ್. ಎಂಡೋಸ್ಕೋಪಿಯಲ್ಲಿ ಒಂದು ಕ್ಯಾಮ್ರಾ ಇದಿರುತ್ತೆ. ಆ ಕ್ಯಾಮ್ರಾನ ಹೊಟ್ಟೆ ಒಳಗೆ ಹಾಕಿ ನೋಡ್ತಾರೆ. ಅದು ನೋಡಿದಾಗ ನಮ್ಗೆ ಅಲ್ಲಿ ಅಲ್ಸರ್ ಅಂತ ಕಂಡು ಬಂದರೆ ಅಲ್ಸರ್ಗೊಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಅದ್ರ ಜೊತೆಗೆ ಸ್ವಲ್ಪ ಬಯಾಪ್ಸಿ ತೊಗೊಳ್ತೀವಿ. ಆಮೇಲೆ RUT ಟೆಸ್ಟ್ ಅಂತ ಹೇಳ್ತೀವಿ, ರ್ಯಾಪಿಡ್ ಯೂರಿಯಸ್ ಟೆಸ್ಟ್. ಅದನ್ನು ನೋಡಿದ್ರೆ ನಮ್ಗೆ ಅಲ್ಲಿ H. ಪೈಲರಿ ಇನ್ಫೆಕ್ಷನ್ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಅವಾಗ H. ಪೈಲರಿ ಇನ್ಫೆಕ್ಷನ್ನ ಟ್ರೀಟ್ ಮಾಡಿದ್ರೆ ಅದು ಹೋಗುತ್ತೆ, ಅಲ್ಸರು ವಾಸಿ ಆಗುತ್ತೆ. ಸೊ ಇದ್ರ ಕಾನ್ಸ್ಟಿಪೇಷನ್ ಏನಾದರೂ ಆಗುತ್ತಾ ಗ್ಯಾಸ್ಟ್ರಿಕ್ ಟೈಮಲ್ಲಿ? ಯೂಶಲಿ ಕಾನ್ಸ್ಟಿಪೇಷನ್ ಎಲ್ಲ ಏನೂ ಆಗೋದಿಲ್ಲ, ಬಿಕಾಸ್ ಇದು ಅಪ್ಪರ್ ಅಬ್ಡಮೆನ್. ಸೊ ಅದರಲ್ಲಿ ಅಪ್ಪರ್ GI ಅಂತ ಹೇಳ್ತೀವಿ. ಸೊ ಅದರಲ್ಲಿ ಆ ಥರ ಕಾಂಪ್ಲಿಕೇಶನ್ಸ್ ಏನು ಬರೋದಿಲ್ಲ, ಅಂದರೆ ಕಾನ್ಸ್ಟಿಪೇಷನ್ ಎಲ್ಲ ಏನು ಬರೋದಿಲ್ಲ. ಸೊ ಗ್ಯಾಸ್ಟ್ರಿಕ್ ಬಂದವರು ಏನು ಅವರು ಪ್ರೊಸೀಜರನ್ನು ಫಾಲೋ ಮಾಡ್ಬೋದು? ಎಕ್ಸೆಸಿವ್ ಸ್ಪೈಸಿ ಫುಡ್ ತಿನ್ನಬಾರ್ದು. ಆಮೇಲೆ ಕ್ಯಾನ್ಡ್ ಡ್ರಿಂಕ್ಸಸ್ ತೊಗೋಬಾರ್ದು. ಪ್ಯಾಕೆಟ್ ಫುಡ್ಸ್ ತೊಗೋಬಾರ್ದು. ಆಯಿತಾ, ಹೋಮ್ ಫುಡ್ ತೊಗೋಬೇಕು. ಪ್ಲಾಸ್ಟಿಕ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಪ್ಲಾಸ್ಟಿಕ್ಸ್ ಅವಾಯ್ಡ್ ಅಂದರೆ ಈಗ ನೀವು ಪ್ಲಾಸ್ಟಿಕ್ ವಾಟರ್ ಬಾಟ್ಲು, ಪ್ಲಾಸ್ಟಿಕ್ ಲಂಚ್ ಬಾಕ್ಸು, ಇದೆಲ್ಲ ಮೈಕ್ರೋ ಪ್ಲಾಸ್ಟಿಕ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಅದು ನಮಗೆ ಹೆಲ್ತ್ ಇದು ಮಾಡುತ್ತೆ. ಪ್ಯಾಕೆಟ್ ಫುಡ್ಡಲ್ಲಿ ನಿಮಗೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಬರುತ್ತೆ. ಸೊ ಅಂದರೆ ಈ ಪ್ರಿಸರ್ವೇಟಿವ್ಸು ಅದೇನೋ INSX ಅಂತ ನಂಬರ್ಸ್ ಎಲ್ಲ ಬರ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಪ್ಲಸ್ ಎಕ್ಸಸ್ ಆಫ್ ಸಾಲ್ಟ್ಸ್ ಹಾಕಿರ್ತಾರೆ. ಅವೆಲ್ಲ ನಮ್ಮ ಹೊಟ್ಟೆಗೆ ಇದು ಮಾಡುತ್ತೆ. ಆಮೇಲೆ ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಬೇಕು. ಸಿಕ್ಕಾಪಟ್ಟೆ ಇದು ಹಾಕ್ತಾರೆ, ಅದೇನೋ ಅಜಿನೋಮೋಟೋ. ಸೊ ಈಗೆಲ್ಲ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಬಟ್ ಇದು ಈಗಲೂ ಇರುತ್ತಾ? ನಮಗೆ ಅಂದರೆ ಬ್ಯಾನ್ ಮಾಡಿದ್ದಾರೆ, ಬಟ್ ಸ್ಟಿಲ್ ದೇ ಯೂಸ್ ಇಟ್. ಕೆಲವು ಕಡೆ, ಎಲ್ಲ ಕಡೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಕೆಲವು ಕಡೆ ಯೂಸ್ ಮಾಡ್ತಾರೆ. ಸೊ ಬೆಟರ್, ಈಗ ನೋಡಿ ನೀವು ಗೊತ್ತಿಲ್ಲದಿರೋ ಊಟ ತಿನ್ನೋ ಬದಲು ಗೊತ್ತಿರೋ ಊಟ ಮನೇಲಿ ಇದೆಲ್ಲ ಅದೇ ತಿನ್ನಿ. ಓಕೆ, ಒನ್ಸ್ ಇನ್ ಅ ವೈಲ್ ನೀವು ಯಾವಾಗ ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸತಿ ಹೊರಗಡೆ ಹೋಗಿ ಊಟ ಮಾಡ್ತೀನಿ ಅಂದರೆ ಪರವಾಗಿಲ್ಲ. ಮೊದಲು ಹೊರಗಡೆ ಹೋಗಿ ಊಟ ಮಾಡೋದು ಯಾವುದೋ ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಅಲ್ಲ, ವರ್ಷಕ್ಕೆ ಒಂದ್ಸತಿನೋ 6 ತಿಂಗಳಿಗೆ ಒಂದ್ಸತಿನೋ ಹೋಗೋರು. ಬಟ್ ಈಗ ದಿನ ರೆಗ್ಯುಲರ್ ಆಗಿ ಹೊರಗಡೆ ಊಟ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಊಟ ಇದ್ರೂ ಹೊರಗಡೆ ರೆಗ್ಯುಲರಾಗಿ ಊಟ ಮಾಡ್ತಾ ಇದ್ದಾರೆ. ಸೊ ಅದನ್ನು ಎಲ್ಲ ಬಿಡಬೇಕು. ಅದನ್ನೆಲ್ಲ ಬಿಟ್ಟು ನಿಮ್ಮ ಹೆಲ್ತ್ನ ನೀವು ಕಾಪಾಡ್ಕೊಳ್ಳೋಕ್ಕೆ ನಿಮ್ಮ ಮನೆ ಊಟ, ನಿಮ್ಮ ಲೆಸ್ ಆಯಿಲ್ ಫುಡ್, ಲೆಸ್ ಸ್ಪೈಸಿ ಫುಡ್. ಟೂ ಮಚ್ ಆಫ್ ನಾನ್ ವೆಜ್ ತಿಂತಾ ಇದ್ದಾರೆ ಈಗ ಜನ. ಈಗ ಮೊದಲೆಲ್ಲ ನೀವು ನಾನ್ ವೆಜ್ ಅಂದರೆ ನಾವು ತಿಂಗಳಿಗೊಂದ್ಸತಿ ಹಬ್ಬಕ್ಕೆ ಹಿಂಗೆ ಹೋಗ್ತಾ ಇದ್ರು. ಸೊ ಈಗ ನೀವು ಜಸ್ಟ್ ಯಾರೋ ಯಂಗ್ಸ್ಟರ್ ಗ್ಯಾಸ್ಟ್ರೈಟಿಸ್ ಇದೆ ಅಂತ ಬಂದರೆ ನೀವು ನಾನ್ ವೆಜ್ ಎಷ್ಟು ಸತಿ ತಿಂತೀಯ ಅಂದರೆ
ಸರ್ ರೆಗ್ಯುಲರ್ ಅಂತ ಹೇಳ್ತಾರೆ. ಕೆಲವರು ಏನಿಲ್ಲ ಸರ್ ಜಾಸ್ತಿ ತಿನ್ನಲ್ಲ, ವೀಕ್ಲಿ ಟ್ರೈಸ್ ಅಂತಾರೆ. ವೀಕ್ಲಿ ಥ್ರೈಸ್ ಅಂದ್ರೂ ಜಾಸ್ತಿ ರೆಗ್ಯುಲರೇ ಆಗೋಯ್ತು ಆಯಿತಾ. ನಾನ್ ವೆಜ್ ಆಮೇಲೆ ವೀಕ್ಲಿ ಥ್ರೈಸು ಅದು ಬೇರೆ, ಎರಡು ಹೊತ್ತು 3 ಹೊತ್ತು ತಿನ್ನೋರು ಇದ್ದಾರೆ. ಹೌದೌದು. ಇದೆಲ್ಲ ಅಬ್ನಾರ್ಮಲ್ ಫುಡ್ ಹ್ಯಾಬಿಟ್ಸ್. ಹ್ಯೂಮನ್ಸ್ ನಾವು ದೇವ್ರು ನಮ್ಮನ್ನು ವಿ ಆರ್ ನಾಟ್ ಮೇಡ್ ಟು ಈಟ್ ನಾನ್ ವೆಜ್. ಓಕೆ, ಬೇರೆ ಪ್ರಾಣಿನ ಕೊಂದು ತಿನ್ನಬಾರ್ದು. ಅದರಲ್ಲಿ ಇದು ತಿಂದು ಆಮೇಲೆ ಆ ಪ್ರಾಣಿಗೆ ಈಗ ನೋಡಿ ನಮ್ಮ ಊರುಗಳಲ್ಲಿ ಹಳ್ಳಿಗಳಲ್ಲಿ ಒಂದು ಕೋಳಿ ಮರಿ ದೊಡ್ಡದಾಗಬೇಕು ಅಂದರೆ ಅದಕ್ಕೆ ಒಂದು 6 ತಿಂಗಳು ಬೇಕು ಅಂತ ಇಟ್ಕೊಳ್ಳಿ. ಈಗ ಬರೀ 45 ಡೇಸಿಗೆ ಬರ್ತಾ ಇದೆ ನಿಮ್ಮ ಕೋಳಿಗಳು ಎಲ್ಲ. ನೀವು ತಿನ್ನೋ ಕೋಳಿ ಮಾಂಸ ನೀವು ಕರೆಕ್ಟಾಗಿ ಎತ್ಕೊಂಡೋಗಿ ಅಥವಾ ಕುರಿ ಮಾಂಸ ಏನೇ ಇರ್ಬೋದು ಎತ್ಕೊಂಡೋಗಿ ಚೆಕ್ ಮಾಡಿಸಿದ್ರೆ ಅದರಲ್ಲಿ ಎಷ್ಟೊಂದು ಅನಬಾಲಿಕ್ ಹಾರ್ಮೋನ್ಸು ಕೆಮಿಕಲ್ಸು ಪುಷ್ ಮಾಡಿರ್ತಾರೆ. ಯಾಕಂದ್ರೆ 45 ಡೇಸ್ಗೆ ಒಂದು ಕೋಳಿ ಹೊರಗಡೆ ಬರ್ತಾ ಇದೆ ರೆಡಿ ಆಗಿಬಿಟ್ಟು ಹ್ಯೂಮನ್ ತಿನ್ನೋದಕ್ಕೆ. ಓಕೆ, ಸೊ ಅದರಲ್ಲೆಲ್ಲ ಬರೀ ಕೆಮಿಕಲ್ಸೇ ಇರುತ್ತೆ. ಇಟ್ಸ್ ಮೇಡ್ ಫಾರ್ ದಟ್, ಕೆಮಿಕಲ್ಸಲ್ಲೇ ಮಾಡ್ತಾರೆ ಆಯಿತಾ. ಆ ಕೆಮಿಕಲ್ಸು ಆ ಪಾಯ್ಸನ್ಸ್ನ ತಿಂದ್ಬಿಟ್ಟು ನನಗೆ ಯಾಕಪ್ಪ ಬಂತು ರೋಗ ಅಂತ ನಾವು ಅಂದ್ಕೊತೀವಿ ಆಯಿತಾ. ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ನನಗೆ ಯಾಕೆ ಬಂತು ಅಂದರೆ ನಾನು ನಮ್ಮ ದೇಹನ ಸರಿಯಾಗಿ ನೋಡ್ಕೋತಾ ಇಲ್ಲ. ಸಿಕ್ಕಿದ್ದಲ್ಲಿ ತಿಂತೀವಿ, ತಿಂತೀವಿ, ದಿನಕ್ಕೆ 10 ಸತಿನೂ ತಿಂತೀವಿ ನಾವು, ನಮಗೆ ಗೊತ್ತಿರಲ್ಲ. 3-4 ಕಾಫಿ ಕುಡಿತೀವಿ, ಹೊಟ್ಟೆಗೆ ರೆಸ್ಟೇ ಇರಲ್ಲ. ಸ್ಟಮಕಿಗೆ ರೆಸ್ಟ್ ಬೇಕು, ಬಾಡಿಗೆ ರೆಸ್ಟ್ ಬೇಕು. ಏಕಾದಶಿ ದಿವಸ ಏನಕ್ಕೆ ಊಟ ಬಿಟ್ಟು ಉಪವಾಸ ಮಾಡ್ತಾಯಿದ್ರು, ಆ ದಿವಸ ಸಮ್ ಎನರ್ಜೀಸ್ ಬರ್ತಾಯಿತ್ತು ಅರ್ಥಗೆ. ಅವಾಗ ನೀವು ತಿಂದರೆ ನಿಮ್ಮ ಸೆಲ್ಸು ಯಾವು ಪ್ರೋನ್ ಫಾರ್ ಕ್ಯಾನ್ಸರ್ ಇರುತ್ತೆ ಅವು ಸಾಯ್ತವೆ. ಅದೇ ಔಟ್ ಆಫ್ ಏಜ್ ಅಂತ ಹೇಳ್ತೀವಿ. ಸೊ ನಮ್ಮ ಸೆಲ್ಲು ಚೆನ್ನಾಗಿ ಕೆಲಸ ಮಾಡಿದ್ರೆ ಸೆಲ್ನ ತಿಂದ್ಬಿಡುತ್ತೆ. ಸೊ ಅದು ನಮಗೆ ಅದು ಮ್ಯೂಟೇಷನ್ ಆಗೋಕ್ಕೆ ಬಿಡಲ್ಲ. ಸೊ ಅಂದರೆ ಮ್ಯೂಟೇಷನ್ ಆಗಿ ಕ್ಯಾನ್ಸರ್ ಆಗೋಕ್ಕೆ ಬಿಡಲ್ಲ. ಸೊ ಈ ಪ್ರೋಸೆಸ್ ಎಲ್ಲ ನಾವು ಮರ್ತ್ಬಿಟ್ಟಿದ್ದೀವಿ. ಸೊ ಈ ಉಪವಾಸ ಇವೆಲ್ಲ. ಸೊ ವಿ ಆರ್ ಜಸ್ಟ್ ಇನ್ ಟು ಈಟಿಂಗ್. ಊಟ ಮಾಡೋದೇ ಒಂದು ಹಾಬಿ ಆಗಿಬಿಟ್ಟಿದೆ. ದಿನಕ್ಕೆ 3 ಸತಿ 3 ಸತಿ ಬಿಟ್ಟು 30 ಸತಿ ತಿಂತಾ ಇದ್ದಾರೆ ಜನ. ಹೌದು ಉಪವಾಸ ಅನ್ನೋದು ಮರ್ತೇ ಹೋಗ್ಬಿಟ್ಟಿದ್ದಾರೆ. ಅಲ್ಲ ನಿಜನೇ. ಇವಾಗ ಕಾಫಿ ಟೈಮಲ್ಲಿ ಸಮೋಸ ಬಿಸ್ಕೆಟು ದಿನಕ್ಕೆ 3 ಸಲ ಕಾಫಿ ಆಗುತ್ತೆ. ಅದೇ ನಾರ್ಮಲ್ ಪರ್ಸನ್ 3 ಸಲ. ಆ್ಯಂಡ್ ಈ ಬಿಸ್ನೆಸ್ಸು ಆ ಥರ ಇರೋರು ಮೀಟಿಂಗಲ್ಲೂ ಕಾಫಿ ಟೀ ಇದು ನಾವು ಅಂದ್ಕೊಂತೀವಿ ಅಷ್ಟೇ. ದೊಡ್ಡ ಬಿಸ್ನೆಸ್ ಮಾಡೋರೆಲ್ಲ ಅವ್ರು ಕರೆಕ್ಟಾಗಿ 3 ಹೊತ್ತು ಊಟ ಮಾಡ್ತಾರೆ. ಅವ್ರು ಒಳ್ಳೆ ಡಯಟಿಷಿಯನ್ ಇಟ್ಕೊಂಡಿರ್ತಾರೆ. ಅವ್ರು ಕರೆಕ್ಟಾಗೇ ಇರ್ತಾರೆ. ನಾವೇನೇ ಹೆಂಗೆ ಬೇಕೋ ಹಂಗೆ ಊಟ ಮಾಡ್ತಾ ಇದ್ದೀವಿ. ಎಲ್ಲಿ ಬೇಕೋ ಅಲ್ಲಿ ಊಟ ಮಾಡ್ತಾರೆ ಜನ. ಪಾಪ ಗೊತ್ತಿರಲ್ಲ ಆಯಿತಾ. ಗೊತ್ತಿದ್ರು ಅದು ಅವರು ಹೋಗ್ಲಿ ಬಿಡು, ಏನಾಗಲ್ಲ, ನಾನು ಗಟ್ಟಿ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಸೊ ಫಸ್ಟು ನಾವು ನಮ್ಮ ಹೆಲ್ತನ್ನು ಸಂರಕ್ಷಣೆ ಮಾಡ್ಕೋಬೇಕು. ಸೊ ಹಂಗಾಗಿ ನಮಗೆ ಡಿಸೀಸ್ ಬರೋದಿಲ್ಲ ಆವಾಗ. ಸೊ ಚೆನ್ನಾಗಿ ತಿಂದು 1000 ಸತಿ ತಿಂದರೆ ತುಂಬ ಡಿಸೀಸಸ್ ಬರ್ತವೆ. ಸೊ ಏನು ಟ್ಯಾಬ್ಲೆಟ್ ತೊಗೊಂಡ್ರು ಅಷ್ಟೇ ನಮ್ಮ ಒಂದು ಲೈಫ್ ಸ್ಟೈಲ್ ಕರೆಕ್ಟಾಗಿಲ್ಲ ಅಂದರೆ, ನಮ್ಮ ಫುಡ್ ಹ್ಯಾಬಿಟ್ ಕರೆಕ್ಟಾಗಿಲ್ಲ ಅಂದರೆ ಸೊ ಗ್ಯಾಸ್ಟ್ರಿಕ್ ಬಂದೇ ಬರುತ್ತೆ. ಯಾವುದೇ ಮೆಡಿಕೇಷನ್ಸ್ ತೊಗೊಂಡ್ರು ಮತ್ತದು ರಿಪೀಟ್ ಆಗ್ತಾನೆ ಇರ್ತದೆ. ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ಅದನ್ನು ತೆಗೆದುಕೊಂಡೋಗಿ ಡಾಕ್ಟ್ರ್ ಕೈಯಲ್ಲಿ ಕೊಡೋಕೆ ಹೋಗಬೇಡಿ.